ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ವಿನಯವ್ರ ಮನೆಗೆ ಹೋಗ್ತಿದ್ದೀವಿ. ಪಾಪಂಗೆ ಟಬ್ ತರೋಕ್ಕೆ. ಟಬ್ಬಲ್ಲಿ ಕುಣಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕಂತ ಇವತ್ತು ನನ್ನ ಗಂಡ. ಸೊ ದಟ್ ಟಬ್ ತರಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ವಿನಯ್ ಮನೆಗೆ ಹೋಗೋಣ. ಡಿಂಪು, ಹಾಯ್ ಡಿಂಪು. ಟಬ್ ಬೇಕಮ್ಮ, ಟಬ್ಬು ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಅಮ್ಮ ಟಬ್ಬು. 100 ರೂಪಾಯಿಗೊಂದು ಟಬ್ಬು, 100 ರೂಪಾಯಿಗೊಂದು ಟಬ್ಬ ಟಬ್ಬು ಟಬ್ಬು, 100 ರೂಪಾಯಿಗೊಂದು ಹಿಂಗೆ ಟಬ್ಬಮ್ಮ ಟಬ್ಬು. ಪಾಪುನ್ ಟಬ್ ಒಳಗಡೆ ಕುಣಿಸಿದೀವಿ. ನೋಡ್ರಿ ಇಲ್ಲಿ ಹೆಂಗಾಡ್ತವನೆ, ನೋಡ್ರಿ ಇಲ್ಲಿ ಹೆಂಗಾಡ್ತವನೆ. ಏ ಕುದ್ಗ ಕುದ್ಗ ಪೈಸ ಅಮ್ಮಗುಡಿ. ಡಿಂಪು ಹಂಗೆ ಆಟಾಡ್ದಪ್ಪ ನೀರಲ್ಲಿ. ನನಗೆ ಫುಲ್ಲು ಖುಷಿ ಆಗ್ಬಿಟ್ಟೈತೆ ನೀರೊಳಗಡೆ ಕುಣಿಸಿದಕ್ಕೆ. ಡಿಂಪು. ಸೊ ಗೈಸ್, ಟಬ್ಬು ಪಾಪುನ ಟಬ್ ತಂದು ಒಳಗೆ ಸ್ನಾನ ಮಾಡಿಸಿ ನಾನು ಸ್ವಲ್ಪ ಬಟ್ಟೆ ಒಗ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಆರಾಮಾಗಿದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಒಗ್ದು, ಬಟ್ಟೆ ನೆನೆಸಿಟ್ಟಿದ್ವಿ, ಬಟ್ಟೆ ಎಲ್ಲ ಒಗ್ದು ಇವಾಗ ಸ್ವಲ್ಪ ಕೆಲಸ ಇಲ್ಲ. ಸೊ ದಟ್ ಗೋಡೆ ಉದುರುತ್ತಿರೋದ್ರಿಂದ ಮೀಶೋಯಿಂದ ಈ ಐಟಮ್ ತರಿಸಿದ್ದೆ ನಾನು. ಸೊ ಇದನ್ನು ಗೋಡೆಗೆ ಪೇಸ್ಟ್ ಮಾಡೋದು, ಅದು ಉದುರುತ್ತಲ್ಲ ಅಲ್ಲಿಗೆ ಪೇಸ್ಟ್ ಮಾಡೋದು. ಇಟ್ಕೊ. ಇವಾಗ ಅದನ್ನು ಮಾಡೋಣ ಅಂತ ತೆಗಿತಾ ಇದ್ದೀವಿ. ನೋಡೋಣ ಹೇಗೆ ಬರ್ತದೆ ಫೈನಲ್ ಔಟ್ಲುಕ್ ಅಂತ. ಸೊ ಈ ಥರ ಐತೆ ಗೈಸ್. ಇದನ್ನು ಗೋಡೆಗೆ ಅನ್ಸೋದು. ಇದನ್ನ ಇವಾಗ ನಾನು ಆಗಲಿಲ್ಲ ಅಂದರೆ ರಿಟರ್ನ್ ಕೂಡ ಹಾಕೋಕ್ಕಾಗಲ್ಲ. ಹಂಗೆ ಅಷ್ಟು ಜಾಸ್ತಿ ದಿವಸ ಆಗೋಯ್ತು. ಇವಾಗ ಅನಿಸ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಔಟ್ಲುಕ್ ಹೇಗೆ ಬರುತ್ತೆ. ಹಂಗಲ್ಲಮ್ಮ, ಹಿಂಗನ್ನಮ್ಮ ಕೈಯಲ್ಲಿ ಉದುರ್ಬೇಕು. ಇದೆಲ್ಲ ಉದುರಿಸ್ಬಿಡು, ಏನೇನು ಉದುರುತ್ತದಲ್ಲ. ಸೋಫಾ ಫುಲ್ ಎಳಿಬೇಕು ನೀನು. ಸೊ ಗೈಸ್, ಇವಾಗ ನಮ್ಮ ಮನೆ ಗೋಡೆನ ಹೊಸ ಗೋಡೆ ಮಾಡ್ತಾಯಿದ್ದೀವಿ. ಹೊಸ ಗೋಡೆ. ಚಿನ್ನಮ್ಮ ಹಾಯ್ ಮಾಡು. ಬೆಳಗ್ಗೆಯಿಂದ ಹಾಯ್ ಮಾಡ್ದ. ಇದೆಲ್ಲ ತೆಗಿ. ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ತೆಗಿ. ಹಿಂಗೆ ಎಳಿ ಟೈಟ್ ಆಗಿದೆ. ಗೈಸ್, ಗೋಡೆ ರೆಡಿ ಮಾಡ್ತಾ ಇದ್ದೀವಿ. ಅದು ಉದುರುತ್ತಾ ಇದ್ರೆ ನಮ್ಮ ಪಾಪ ಹಿಂಗೆ ಹಿಂಗೆ ಅನ್ಕೊಂಡು ಬಾಯಿಗೆ ಕೊಂತಾರೆ ಬಿಟ್ಟು. ಅದಕ್ಕೆ ಇವಾಗ ಇದನ್ನ ಮಾಡ್ತಾ ಇದ್ವಿ ಕೆಲಸ. ಸೆಕೆ ಮನೆ ಆಗ್ತಾಯಿದೆ, ಸೀಟ್ ಮನೆ. ಸೊ ಗಾಯ್ಸ್, ಈಗ ಏನು ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಯಜಮಾನರು ಅವರ ಪೋಸನ್ನು ನೋಡಿ. ಯಾಕೆ ಬಿಸಾಕ್ತ್ಯಾ? ಹಾಂ ಇಟ್ಕೋ. ಏನ್ ಗಂಡಸ್ರು ಏನ್ ಕೆಲಸ ಮಾಡ್ಬಾರ್ದಂತೇನಿಲ್ಲ. ಹೌದಾ ಚಿನ್ನಮ್ಮ? ಏನೋ ಪಾಪ ಹುಡುಗಿ ಬೆಳಗ್ಗೆ ಕೆಲಸ ಮಾಡಿದ್ರೆ ವಿಡಿಯೋ ಬೇರೆ ಮಾಡ್ತಾರೆ. ಸೊ ಗೈಸ್, ಇದನ್ನ ಅನ್ಸಿದ್ವಿ. ಇವಾಗ ಈ ಥರ ಕಾಣಿಸ್ತೈತಿ ನಮ್ಮ ಗೋಡೆ. ಸ್ವಲ್ಪ ತಕ್ಕ ಮಟ್ಟಿಗೆ ಮುಚ್ಕೊಂಡೈತೆ, ಎಲ್ಲ ಓಪನ್ ಆಗಿರೋದು. ಸೊ ಈಗ ಎಲ್ಲ ಕಸ ಆಗೈತೆ, ಗೋಡೆ ಉದುರಿಸೋದೆಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅವನಿಗೆ ಪಾಪ ಊಟ ಮಾಡಿಕೊಡ್ಬೇಕು ಕೆಲಸಕ್ಕೆ. ಪಾಪ ಅಂತ ಮಾಡಿಕೊಡ್ಬೇಕು. ವಿನಯ್, ಸರಿ ಗೈಸ್, ಇವಾಗ ಅನ್ನ ಮಾಡೋಣ. ಅನ್ನ ಮಾಡಬೇಕು. ಸೊ ಬನ್ನಿ ಹೋಗಿ ಮಾಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಮ್ಮ. ಬೇವ ಚಿನ್ನಮ್ಮ ಬೀಳುತ್ತೆ. ಚಿನ್ನಮ್ಮ ಒದೇದ್ರಲ್ಲಿ ನೋಡಿ ಗೈಸ್. ಚಿನ್ನಮ್ಮ ಒದೆ ಜೋರಾಗಿ ಬೀಳ್ತೈತೆ. ಚಿನ್ನಮ್ಮ ಹೊಡಿತ್ಯಾ ಬಾ 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 ಹೊಡಿಯಕ್ಕೆ ಧೈರ್ಯ ಇಲ್ವಾ? ಸ್ವಂತ ದೊಡ್ಡಲ್ಲಿ ಶಾಕಿ ಮಾಡ್ತೀನಿ ದಿನ ದುಡಿತ. ಪೈಸಾ ಇಸ್ಕೊಂಡ್ ಹೆಂಗೆ ನಾ ಗೊತ್ತಲ್ಲ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ನಂಗೆ ಎಷ್ಟೇ ಹೊಡೆದೆ ನೀನು ಅಷ್ಟೇ ಹೊಡೆದಿದ್ದೀನಿ ನಾನು.
ಸೊ ಗೈಸ್ ಏನು ವಿಷಯ ಅಂದರೆ ಒಂದು ಕಡಲೆಕಾಯಿ ಬಿಡಿಸ್ಕೊಟ್ಟವನೇ ನಾನು ತಿಂತಾಯಿದ್ದೀನಿ, ಅದೇ ವಿಷಯ ಅಂತ ಅಂದ್ಕೊಬೇಡಿ. ಇವತ್ತು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಆ ಮಾನಿಟೈಸೇಷನ್ ರಿಸಲ್ಟ್ ಬರೋಕ್ಕೆ ಒಂದು 1 to 2 ವೀಕ್ಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಸೊ ದಟ್ ನೀವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಿ ಗೈಸ್, ಮಾನಿಟೈಸೇಷನ್ ಆನ್ ಆಗಲಿ. ಏನೂ ಪ್ರಾಬ್ಲಮ್ ಆಗ್ದಿರ ಮಾನಿಟೈಸೇಷನ್ ಆನ್ ಆಗಿಬಿಟ್ರೆ ನಿಮ್ಗೆಲ್ಲರಿಗೂ ಪಾರ್ಟಿ ಕೊಡ್ಸ್ಬಿಡ್ತೀನಿ ಗೈಸ್. ವಾಪಸ್ ತೊಗೊಳಲ್ಲ ಗೈಸ್, ದೇವ್ರ ಹತ್ರ ಬೇಡ್ಕೊಳ್ಳಿ ನನ್ನ ಮಾನಿಟೈಸೇಷನ್ ಆನ್ ಆಗಿ ಬೇಗ ಗೂಗಲ್ ಆಡ್ಸೆನ್ಸ್ ಬರಲಿ ಅಂತ. ಆ್ಯಂಡ್ ಮತ್ತು ನನಗೂ ಖುಷಿ ಆಗುತ್ತೆ, ಅವನಿಗೂ ಖುಷಿ ಆಗುತ್ತೆ. ಆದರೆ ನನಗೆ ಎಲ್ಲೋ ಒಂದು ಕಡೆ ಭಯ ಐತೆ, ಮಾನಿಟೈಸೇಷನ್ ರಿಸಲ್ಟ್ ಎಲ್ಲಿ ನೆಗೆಟಿವ್ ಆಗಿ ಬರುತ್ತೋ ಅಂತ. ಬೇಗ ರಿಸಲ್ಟ್ ಬಂದುಬಿಟ್ರೆ ಟೆನ್ಷನ್ ಸ್ವಲ್ಪ. ಇವಾಗ ಅದು ಆನ್ ಆಗೋವರೆಗೂ ನನಗೆ ಟೆನ್ಷನ್ ಇದ್ದೇ ಇರುತ್ತೆ, ಆನ್ ಆಯ್ತಾ ಇಲ್ವಾ ಅಂತ ಮೈಂಡಲ್ಲಿ ಹೊರಡ್ತಾನೇ ಇರುತ್ತೆ. ಸೊ ದಟ್ ಬೇಗ ಆನ್ ಆಗಲಿ. ನಾನಂತೂ ದೇವ್ರ ಹತ್ರ ಬೆಡ್ಕೊತಾನೆ ಇದ್ದೀನಿ ಅವಾಗಿಂದ, ಏನೂ ತೊಂದರೆ ಆಗಿದ್ರೆ ಮಾನಿಟೈಸೇಷನ್ ಆನ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಮುಂದೆ ಏನಾಗುತ್ತೆ ಮಾನಿಟೈಸೇಷನ್ ಕತೆ. ಸೊ ಇವಾಗ ನಮ್ಮ ಕತೆಗೆ ಬರೋಣ. ಇವಾಗ ನಾವು ಕಡಲೆಕಾಯಿ ತಿಂತಾಯಿದ್ದೀವಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಟೆನ್ಷನ್ ಆಗ್ತದೆ, ಟೆನ್ಷನ್. ಅಮ್ಮ ಗೊತ್ತಾ ಇಲ್ವಾ, ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನೂ 50 ಸತಿ ತೆಗ್ದು ನೋಡ್ತಾ ಇದ್ದೀವಿ. ಆನ್ ಆಗಿಬಿಟ್ರೆ ಸಾಕು ನನಗೆ, ಟೆನ್ಷನ್ ಆಗ್ತೈತೆ. ಆನ್ ಆಗುತ್ತಾ ಇಲ್ವಾ 50 ಸತಿ ವೈಟಿ ಸ್ಟುಡಿಯೋ ಓಪನ್ ಮಾಡೋದು ನೋಡೋದು ಹಿಂಗೆ ಮಾಡ್ತಾಯಿದ್ದೀನಿ ಆಗ್ಲಿಂದ ನಾನು. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಊಟ ಏನಂದರೆ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದೆ, ಟೊಮೊಟೊ ಪಲಾವ್ ಮಾಡಿದೆ. ಸೊ ಅದನ್ನೇ ಇವಾಗಲೂ ತಿಂತಾಯಿದ್ದೀವಿ. ಆ್ಯಂಡ್ ರಾತ್ರಿಗೆ ಬಸ್ಸಾರು ಐತೆ, ಮೊನ್ನೆದು ಬಸ್ಸಾರು ಐತೆ, ಅದನ್ನೇ ತಿಂತೀವಿ. ನಾಳೆಗೆ ನಿನ್ನೆ ಮಾಡಿದ ಚಿಕನ್ ಸಾಂಬಾರು. ನಾನೇನು ಊಟನೇ ಮಾಡಿಲ್ಲ, ಸುಮ್ಮನೆ ಸಾಂಬಾರು ಮಾಡಿಕ್ಕಿದ್ದು. ಮದುವೆಗೆ ಹೋದ್ವಿ, ಮದುವೆಲಿ ಊಟ ಮಾಡಿದ್ವಿ. ಸಾಂಬಾರು ಮಾಡಿದ್ರೆ ಹಂಗೆ ಐತೆ, ಚಾಪಿಸ್ ಖಾಲಿ ಆಯಿತು. ಇಲ್ಲ, ಚಾಪ್ಸ್ ಖಾಲಿ ಆಗಿದೆ. ನಾನೇನು ಊಟ ಮಾಡಿದಿರೋ ಕಾರಣ ಸಾಂಬಾರು ಹಂಗೆ ಇರೋದ್ರಿಂದ ನಾಳೆ ಅದನ್ನು ತಿನ್ನಬೇಕು. ಸೊ ದಟ್ ಈಗ ಅವನಿಗೆ ಕೆಲ್ಸಕ್ಕೆ ಟೈಮ್ ಆಗಿದೆ, ಅವನು ಹೊರಡ್ತಾನೆ. ಸೊ ದಟ್ ನಾನು ಇವಾಗ ಅವನಿಗೆ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಅನ್ನ ಸಾಂಬಾರು ಹಾಕ್ತಾಯಿದ್ದೀನಿ. ಸೊ ಇವಾಗ ಬರ್ತಾನೆ, ಇನ್ನೂ ಅವ್ನು ಬರೋದು ರಾತ್ರಿಗೇನೆ. ತುಂಬ ಬೇಜಾರಾಗುತ್ತೆ ಅವನಿಲ್ಲ ಅಂದರೆ. ಒಂಥರ ಮನೇಲಿ ಪಾಪನೂ ಇಲ್ಲ ಇವಾಗ, ಬೇಜಾರಂದರೆ ಪಾಪ ಅಜ್ಜಿ ಮನೆಗೆ ಅವನವ್ರ ಅಜ್ಜಿ ಮನೆಗೆ. ಸೊ ಬೋರ್ ಹೊಡೆಯುತ್ತೆ ಇಲ್ಲ ಅಂದರೆ, ವಿನಯ್ ಇಲ್ಲ ಅಂದರೆ. ಸೊ ನೈಟ್ ಬರ್ತಾನೆ, ಮತ್ತು ಬಂದು ಮಲ್ಕೊಂಡು ಎದೊಳಷ್ಟೊತ್ತಿಗೆ, ಅವ್ನು ಬೆಳಗ್ಗೆ ಎದೊಳಷ್ಟೊತ್ತಿಗೆ 11 ಗಂಟೆ ಆಗಿರುತ್ತೆ. ಸೊ ಬನ್ನಿ, ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಅವ್ನಿಗೆ ಇವಾಗ ಬಾಕ್ಸ್ ಹಾಕೋಣ. ಏನು ಮಾಡ್ತೀವಿ ಕೊಡಲೇ ಅಲ್ಲ ಚೆನ್ನಮ್ಮ, ನನ್ನ ಗಾಡಿ ಏನು BBMP ಇರ್ಬೋದು. ಮಾರ್ನಿಂಗ್ ಶಿಫ್ಟ್ ಹೋದ್ರು ಕಸ, ಈವ್ನಿಂಗ್ ಶಿಫ್ಟ್ ಹೋದ್ರು ಕಸ. ಅದು ಎತ್ತಿಡು ಚಿನ್ನಮ್ಮ, ಪ್ಲೀಸ್ ಚಿನ್ನಮ್ಮ ಎತ್ತಿಡು. ಸೊ ಗೈಸ್ ಈಗ ಅವನು ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಕಸ ಹಾಕಕ್ಕೆ ಹೋಗ್ತಿದ್ದೀನಿ. ಅಷ್ಟು ಕಸ ಇಟ್ಟಿದ್ದೀನಿ, ಅದಕ್ಕೆ ಹಂಗೆ ಹೇಳ್ತಾನೆ ಕಸ ಹಾಕಕ್ಕೆ ಹೋಗ್ತಿದ್ದೀನಿ ಅಂತ. ಬಾಯ್ ಇಕ್ಕೋ ನೀನು, ಈ ಬರಲ್ಲ. ಏನು ಹೇಳು ಅಲ್ಲಿಂದನೇ. ಆಗಲ್ಲ, ಮುಟ್ಟೆ ಇಲ್ಲ. ಒಂದನ್ನ ಹ್ಯಾಂಗರ್ಗೆ ಹಾಕೋ. ಹಿಂಗೆ ಜಾಣ ಮರಿ ಅದೆಲ್ಲ ಹಿಂಗೆ ಇಕ್ಕೋ. ಕೊಡಿಲಿ, ಇದನ್ನಿಲ್ಲ ಹಾಕ್ತೀವಿ. ಹಾಕಕ್ಕಾಗ್ತಾಯಿಲ್ಲ, ಕವರಿಗೆ ಇಡ್ಸಲ್ಲ ಕಣೋ, ಕವರಿಗೆ ಇಡ್ಸಲ್ಲ ಅದು. ಬಾಯ್. ಬಂದವ ಅವ್ರ ಅಜ್ಜಿ ಮನೆಯಾಗ ಎಷ್ಟು ರೋದನೆ ಕೊಡ್ತಾವನಂದರೆ, ಇವನಿಲ್ಲ ಅಂದ್ರೆ ಸ್ವಲ್ಪ ಆರಾಮಾಗಿರ್ಬೋದು. ನಾನು ಮಲ್ಕೊಳಕ್ಕೂ ಬಿಡ್ತಾಯಿಲ್ಲ, ಅಷ್ಟು ಟಾರ್ಚರ್ ಇರ್ತಾವನೆ. ಓನಾ ಡಿಂಪು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.